ಸರ್ಕಾರ ಬೇಕಾಗಿಲ್ಲ, ಸಹಕಾರ ಇದ್ರೆ ಸಾಕು ಅಂತೀರಿ. ಯಾವುದಕ್ಕೂ ಸಹಕಾರ ಬೇಕೇ ಬೇಕು. ಸಹಕಾರ ಇದ್ರೆ ಸರ್ಕಾರ ಇರ್ತದೆ. ಸಹಕಾರ ಇಲ್ಲ ಅಂದ್ರೆ ಸರ್ಕಾರ ರಕ್ಷಕ್ಕಿಲ್ಲ. ಸಹಕಾರ ಅನ್ನೋದು ಮುಖ್ಯವಾಗಿರ್ತಕ್ಕಂಥ ವಸ್ತು. ಆ ಸಹಕಾರ ಅನ್ನೋದು ಮುಖ್ಯವಾಗಿರ್ತಕ್ಕಂಥ ವಸ್ತು. ಆ ಸಹಕಾರ ಅನ್ನೋದನ್ನ ಅರ್ಥ ಮಾಡಿಕೊಂಡು ಸರ್ಕಾರಗಳನ್ನ ನಡೆಸೋರು ಇವತ್ತಿನ ದಿವಸ ಈಗ ಅನೇಕ ಸ್ಕೀಮ್ಗಳನ್ನ ಘೋಷಣೆ ಮಾಡಿದ್ದಾರೆ. ಜನರಿಗೆ ಗ್ಯಾರಂಟಿ ಬಗ್ಗೆ ಹೇಳಕೊಂತೀರಿ. ಗ್ಯಾರಂಟಿ ಬಗ್ಗೆನೇ ಹೇಳ್ತಾ ಇದ್ದೀನಿ. ಹಿಂದೂ ಮಾಡಿದ್ರು ಇರ್ಬೋದು, ಹಿಂದಿನ ಸರ್ಕಾರಗಳು ಸಹಿತ ಮಾಡಿದ್ದಾರೆ. ಇವತ್ತು ಅನೇಕ ಸರ್ಕಾರಗಳು ಸಾಲ ಮನ್ನಾ ಮಾಡಿದ್ರು. ಇವ್ರು ಜನ ಚಪ್ಪಾಳೆ ಹೊಡಿತಾರೆ. ಆ ಸಾಲ ಮನ್ನಾ ಮಾಡಿದ್ರೆ ಮೊದ್ಲು ವ್ಯಾಟ್ ಇದ್ರಿಕಿಲ್ಲ. ನಮ್ಮಲ್ಲಿ ಯಡಿಯೂರಪ್ಪನವರು ಸಾಲ ಮನ್ನಾ ಮಾಡಿದ್ರು, ವ್ಯಾಟ್ ಹಾಕಿದ್ರು. ಕರೆಕ್ಟ್. ಮತ್ತೊಬ್ರು ಸಾಲ ಮನ್ನಾ ಮಾಡಿದ್ರು, ಮತ್ತೊಂದು ಹಾಕಿದ್ರು. ಮತ್ತೊಂದು ಸಾಲ ಮನ್ನಾ ಮಾಡಿದ್ರು, ಮತ್ತೊಂದು ಹಾಕಿದ್ರು. ಅಂದ್ರೆ ಈ ಸರ್ಕಾರ ವ್ಯವಸ್ಥೆ ಯಾರೇ ಮುಖ್ಯಮಂತ್ರಿ ಇರ್ಬೋದು, ರಾಜ್ಯಪಾಲರು ಇರ್ಬೋದು, ಮಂತ್ರಿಗಳಿರ್ಬೋದು, ಯಾರೇ ಇದ್ರು ಸಹಿತ ಅವ್ರ ಮನೆಯಾಗಿಂದ ಕೊಡಂಗಿಲ್ಲ. ನಮ್ಮದನ್ನ ಈ ಕಿಶಾಗಿನ ತೆಗಿತಾರೆ, ಈ ಕಿಶಾಗ ಹಾಕ್ತಾರೆ. ಜನರಿಗೆ ಗೊತ್ತಾಗೋದಿಲ್ಲ. ಖರೆ ಸರ್ಕಾರ ಕೊಟ್ಟು ಅಂತ ಇವ್ರು ಚಪ್ಪಾಳೆ ಬಿಡ್ತಾರೆ. ಅದು ನಾನು ದುರ್ದೈವ ಒಂದು ಹೇಳು ಮಾತು. 75 ವರ್ಷ ಆಯ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು. ಸರ್ಕಾರ ಅಂದ್ರೆ ಯಾರು ಅನ್ನೋದು ಇನ್ನೂ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹೌದು, ಯಾರ್ರಿ ನಿಮ್ ಪ್ರಕಾರ ಸರ್ಕಾರ ಅಂದ್ರೆ? ರಮೇಶ್ ಕತ್ತಿ ಅವ್ರ ಪ್ರಕಾರ ಯಾರು? ನಾವು ಸರ್ಕಾರದ ಬಜೆಟ್ ನಮ್ಮದು, ಸರ್ಕಾರದ ಬಜೆಟ್ ನೀಡಿದ ದುಡ್ಡು ನಮ್ಮದು. ಅವ್ರು ಕೊಡೋದಿರಲಿ ತಗೊಳ್ಳೋದಿರಲಿ ನಮ್ಮ ದುಡ್ಡನ್ನು ಅವ್ರು ನಮ್ಮ ಮನೆಯಿಂದ ಕೊಡೋದಿಲ್ಲ. ಈಗ ನೋಡ್ರಿ, ಈಗ ಗ್ಯಾರಂಟಿ ಮಾಡಿದ್ರು, ಆ ಹುಡುಗರು ಸಾಲಿ ಬಸ್ ಕಸ್ಕೊಂಡ್ರು, ಆ ಹೆಣ್ಮಕ್ಳಿಗೆ ಕೊಟ್ರು. ಈ ಶರೀರ ರೇಟ್ ಹೆಚ್ಚು ಮಾಡಿದ್ರು, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ರು. ಇವತ್ತು ಕರೆಂಟ್ ಬಿಲ್ ಹೆಚ್ಚು ಮಾಡಿದ್ರು, ಅದೇನ ಭಾಗ್ಯ ಕೊಟ್ರು. ಈಗ ಛಾಪಾ ಕಾಗದ 20 ರೂಪಾಯಿದ 500, 100 ರೂಪಾಯಿದ 500 ರೂಪಾಯಿ ಅದೇನೇನೋ ಮಾಡಿದ್ರು. ಯುವ ನಿಧಿ ಕೊಡಕತ್ರು. ಮತ್ತೆ ನಮ್ಮ ರೊಕ್ಕ ತಗೊಂಡು ನಮಗ ಕೊಡುದ್ರ ಸರ್ಕಾರ ಅದಕ್ಕೆ ಬೇಕು.